ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಮೊಟ್ಟೆಯ ಸಾರು ಮಾಡುವ ರೆಸಿಪಿ ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಟೇಸ್ಟಾಗಿ ಬರ್ತದೆ. ಈ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದಾರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಒಂದು 10 ಮೊಟ್ಟೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಹಾಗೆಯೇ ಇವಾಗ ನೋಡಿ ಮೊಟ್ಟೆ ಕೂಡ ಚೆನ್ನಾಗಿ ಬೆಂದಿದೆ. ಗ್ಯಾಸನ್ನು ಆಫ್ ಮಾಡಿದ್ದೇನೆ. ಇವಾಗ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ ಒಂದು ಮಧ್ಯಮ ಗಾತ್ರದ ತೆಂಗಿನಕಾಯಿಯನ್ನು ತುರಿದು ತೊಗೊಂಡಿದ್ದೇನೆ. ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನವನ್ನು ತೊಗೊಂಡಿದ್ದೆ. ಇಲ್ಲಿ ಊರ ಮೆಣಸು ಮತ್ತು ಬ್ಯಾಡಗೆ ಮೆಣಸು ಒಂದು 10 ತೊಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ಮೆಂತೆಯನ್ನು ಫ್ರೈ ಮಾಡ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೇನೆ. ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತೆಯನ್ನು ಫ್ರೈ ಮಾಡಿದ್ದು ತೊಗೊಂಡಿದ್ದೇನೆ. ಒಂದು ನೀರುಳ್ಳಿ, 5-6 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ ಜೀರಿಗೆ, ಹಾಗೆಯೇ ಗರಂ ಮಸಾಲ ಪೌಡ್ರನ್ನು ತೊಗೊಂಡಿದ್ದೇನೆ. ಇವಾಗ ಇದನ್ನು 2 ಬ್ಯಾಚಾಗಿ ನಾನು ಗ್ರೈಂಡ್ ಮಾಡಿಕೊಳ್ತಾ ಇದ್ದೇನೆ. ಒಂದೇ ಬ್ಯಾಚಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ನೈಸಾಗಿ ಗ್ರೈಂಡ್ ಆಗೋದಿಲ್ಲ. ಹಾಗಾಗಿ 2 ಬ್ಯಾಚಾಗಿ ಗ್ರೈಂಡ್ ಮಾಡುವಾಗ ಇಲ್ಲಿ ಸ್ವಲ್ಪ ಹುಣಸೆ ಹುಳಿಯನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ತೇನೆ. ಇಲ್ಲಿ ಇವಾಗ ನೋಡಿ ಮಸಾಲೆ ಕೂಡ ಗ್ರೈಂಡ್ ಮಾಡಿ ರೆಡಿ ಆಯಿತು. ಇನ್ನು ಇದಕ್ಕೆ ಬೇಕಾದ ಟೊಮೆಟೊ, ನೀರುಳ್ಳಿ ಹಾಗೂ ಕಾಯಿಮೆಣಸನ್ನು ಬೇಯಿಸಿ ತೊಗೊಳ್ಬೇಕು. ಹಾಗೆಯೇ ಶುಂಠಿ ಇದ್ದರೆ ಶುಂಠಿಯನ್ನು ಕೂಡ ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ನೀರು ಹಾಕಿ ಸಾಫ್ಟ್ ಆಗುವ ತನಕ ಬೇಯಿಸಿಕೊಳ್ಬೇಕು. ನಾರ್ಮಲಾಗಿ ನಾವು ಮಸಾಲದೊಂದಿಗೆ ಬೇಯಿಸ್ತೇವೆ, ಆದರೆ ಇಲ್ಲಿ ಮೊದಲಿಗೆ ನಾವು ಇದನ್ನು ಬೇಯಿಸಿಕೊಳ್ಬೇಕು. ಇದು ಚೆನ್ನಾಗಿ ಬೆಂದಾದ ಮೇಲೆ ಇದಕ್ಕೆ ಮಸಾಲವನ್ನು ಹಾಕೋದು. ಈ ಟೊಮೆಟೊವನ್ನೆಲ್ಲ ಹಾಕಿ ಉಪ್ಪು ಹಾಕಿ ಬೇಯಿಸಬೇಕು ಅಂತಿಲ್ಲ, ಬರೀ ನೀರಿನೊಂದಿಗೆ ಮಾತ್ರ ಇದನ್ನು ಬೇಯಿಸಿದರೆ ಸಾಕು. ಇದು ಸಾಫ್ಟ್ ಆದಮೇಲೆ ಇದಕ್ಕೆ ಮಸಾಲವನ್ನು ಹಾಕೋದು. ಹಾಗೆ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಮರೆತು ಹೋಯಿತು ನನಗೆ. ಟೊಮೆಟೊ ಎಲ್ಲ ಬೆಂದಾದ ಮೇಲೆ ಇಲ್ಲಿ ಮಸಾಲವನ್ನು ಕೂಡ ಹಾಕಿ ನಾನಿಲ್ಲಿ ನೀರು ಹಾಕಿ ತೆಳು ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ ಇವಾಗ ಮಸಾಲವನ್ನು ಹಾಕಿ ಆಯಿತು. ಹಾಗೆಯೇ ಇನ್ನು ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು. ತುಂಬಾ ದಪ್ಪವಾದರೆ ಕೂಡ ಅಷ್ಟು ಚೆನ್ನಾಗಿ ಬರುವುದಿಲ್ಲ, ಹಾಗಾಗಿ ಇಷ್ಟು ತೆಳುವಾಗಿ ಮಾಡಬೇಕಾಗ್ತದೆ. ಇವಾಗ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪನ್ನು ಹಾಕಿ ಇದು ಚೆನ್ನಾಗಿ ಕುದಿ ಬರಲಿ. ಒಂದು ಕುದಿ ಬಂದರೆ ಸಾಕಾಗ್ತದೆ, ಯಾಕೆಂದರೆ ಟೊಮೆಟೊ, ನೀರುಳ್ಳಿ, ಕಾಯಿ ಮೆಣಸೆಲ್ಲ ಆಲ್ರೆಡಿ ಬೆಂದಿರ್ತದೆ. ಹಾಗಾಗಿ ಜಸ್ಟ್ ಒಂದು ಒಳ್ಳೆ ಕುದಿ ಬಂದರೆ ಆಮೇಲೆ ನಾವು ಬೇಯಿಸಿಟ್ಟಂಥ ಮೊಟ್ಟೆಯನ್ನು ಹಾಕ್ಕೊಳ್ಬೇಕು. ಇವಾಗ ಇಲ್ಲಿ ನಾನು ಮೊಟ್ಟೆಯನ್ನು ಕೂಡ ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ. ಇಡೀ ಹಾಕೋದಕ್ಕಿಂತ ಈ ಥರ ಕಟ್ ಮಾಡಿ ಹಾಕಿದರೆ ತುಂಬಾ ಟೇಸ್ಟ್. ಹಾಗಾಗಿ 2 ಭಾಗವಾಗಿ ಇದನ್ನು ಕಟ್ ಮಾಡಿ ರೆಡಿ ಮಾಡಿದೆ. ಹಾಗೆಯೇ ಇಲ್ಲಿ ಇವಾಗ ಮಸಾಲ ಕೂಡ ಚೆನ್ನಾಗಿ ಕುದೀತಾ ಇದೆ. ಇನ್ನು ಕಟ್ ಮಾಡಿಟ್ಟಂತಹ ಮೊಟ್ಟೆಯನ್ನು ಹಾಕಿ ಇದನ್ನು ಕುದಿಸಿಕೊಳ್ತೇನೆ. ಮೊಟ್ಟೆ ಹಾಕಿ ಆದಮೇಲೆ ಇಲ್ಲೂ ಸಾರು ಕುದೀತಾ ಇದೆ. ಇವಾಗ ಇದಕ್ಕೆ ಒಂದು ಸೀಕ್ರೆಟ್ ಆದ ಒಂದು ಇಂಗ್ರೀಡಿಯೆಂಟ್ಸನ್ನು ಹಾಕಬೇಕು, ಅದೇ ಕರಿಬೇವು ಹಾಕಿ ಆದಮೇಲೆ ಇಲ್ಲಿ ನಾವು ತೆಂಗಿನ ಎಣ್ಣೆಯನ್ನು ಹಾಕಬೇಕು. ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆ ಹಾಕಬೇಕು. ಇದು ಒಗ್ಗರಣೆ ಏನಲ್ಲ, ಬರೀ ಡೈರೆಕ್ಟಾಗಿ ಇದನ್ನು ಹಾಕ್ಕೊಳ್ಬೇಕು. ಇದು ಹಾಕಿದ್ಮೇಲೆ ಇದರ ರುಚಿ ಒಂಥರ ಡಿಫ್ರೆಂಟಾಗಿ ಟೇಸ್ಟಾಗಿ ಬರ್ತದೆ. ಇದು ಒಂದು ಕೇರಳದಲ್ಲಿ ಮಾಡುವ ರೆಸಿಪಿ ಅಂತ ಹೇಳ್ಬೋದು. ಇದೇ ರೀತಿ ಅವರು ಮೀನು ಸಾರಿಗೆ ಕೂಡ ಮಾಡ್ತಾರೆ, ಟೇಸ್ಟು ತುಂಬ ಚೆನ್ನಾಗಿ ಬರ್ತದೆ. ಹಾಗೆ ಮೊಟ್ಟೆಯೊಂದಿಗೆ ಕೂಡ ಈ ಥರ ಮಾಡಿದರೆ ಟೇಸ್ಟು ಸೂಪರಾಗಿರ್ತದೆ. ಹಾಗೆಯೇ ಇವಾಗ ಕರಿಬೇವು ಹಾಗೂ ಎಣ್ಣೆ ಹಾಕಿ ಆದಮೇಲೆ ಚೆನ್ನಾಗಿ ಒಂದು ಕುದಿ ಬರ್ತಾ ಇದೆ. ಇವಾಗ ನೋಡಿ ರುಚಿಯಾದ ಒಂದು ಮೊಟ್ಟೆ ಸಾರು ರೆಡಿ ಆಯಿತು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಇದಕ್ಕೆ ಹಾಕ್ಕೊಳ್ಬಹುದು. ಹಾಗೆ ಇವಾಗ ನೋಡಿ ರುಚಿಯಾದ ಒಂದು ಮೊಟ್ಟೆ ಸಾರು ರೆಡಿ ಆಯಿತು. ಹಾಗೆಯೇ ಇವತ್ತಿನ ಈ ಒಂದು ಸಿಂಪಲ್ ಆದ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.